ಸರ್ ಏನು ನಿಮ್ಮ ಹೋರಾಟ? 1995 ನಂತರ ಪ್ರಾರಂಭವಾದಂತಹ ಅನುದಾನ ರಹಿತ ಶಾಲಾ ಕಾಲೇಜುಗಳಿಗೆ ಅನುದಾನ ಕೊಡಬೇಕು ಅನ್ನೋದರ ಕುರಿತು ನಾವು ಇವತ್ತು ಧರಣಿಯನ್ನು ಮಾಡ್ತಾ ಇದ್ದೇವೆ. ಇವತ್ತಿಗೆ ಸುಮಾರು 30 ವರ್ಷಗಳು ಗತಿಸುವುದು. ಇಲ್ಲಿಯವರೆಗೆ ನಮ್ಮ ಶಿಕ್ಷಕರಿಗಾಗಲಿ ಶಿಕ್ಷಣ ಸಂಸ್ಥೆಗಾಗಲಿ ಸರ್ಕಾರದಿಂದ ಯಾವುದೇ ಸರ್ಕಾರದಿಂದ ಅನುದಾನ ಸಿಕ್ಕಿಲ್ಲ. 30 ವರ್ಷಗಳಿಂದ ದುಡಿಯುತ್ತಿರುವಂಥ ಶಿಕ್ಷಕರ ಭವನ ಏನಪ್ಪ ಅಂತಂದ್ರೆ ಒಬ್ಬ ಕೂಲಿ ಕಾರ್ಮಿಕರಕ್ಕಿಂತಲೂ ಕಡೆಗಣಿಸಿಬಿಟ್ಟಿದೆ. ನಮಗೆ ಸರ್ಕಾರ ಒಂದು ಕಡೆ ಹೇಳ್ತಾ ಇದೆ ಅತ್ಯಂತ ಉತ್ತಮವಾದಂಥ ಶಿಕ್ಷಣ ಎಲ್ಲಿ ಸಿಗ್ತೈತಿ ಅಂತಂದ್ರೆ ಶಾಶ್ವತ ಅನುದಾನ ರಹಿತ ಶಾಲಾ ಕಾಲೇಜುಗಳಲ್ಲಿ ಸಿಗ್ತದೆ. ಇದು SSLC ರಿಸಲ್ಟ್ ಆಗಲಿ ಯಾವುದೇ ಆಗಲಿ ಉತ್ತಮವಾದಂಥ ಶಿಕ್ಷಣವನ್ನು ನೀಡುತ್ತಿರುವಂಥ ನಮ್ಮನ್ನು ಇವತ್ತು ಬೀದಿಗಿಳಿಸಿ ಹೋರಾಟ ಮಾಡುವಂಥ ಸರ್ಕಾರ ನಿಜವಾಗಿದು ಖಂಡನೀಯ ಮತ್ತು ಶೋಚನೀಯವಾಗಿದೆ. ಅದಕ್ಕಾಗಿ ನಮ್ಮ ಬೇಡಿಕೆ ಒಂದೇ ಒಂದು, ಏನು 1995 ಪ್ರಾರಂಭವಾದಂಥ ಶಾಲಾ ಕಾಲೇಜುಗಳದಾವಲ್ಲ ಅವೆಲ್ಲವುಗಳಿಗೆ ಅನುದಾನವನ್ನು ನೀಡಬೇಕಂತ ಈ ಮೂಲಕ ನಾವು ಧರಣಿಯ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ. ಈಗ ಏನೋ ಶಿಕ್ಷಣ ಸಚಿವರು ಹೇಳ್ತಾರೆ ನಮ್ಮ ಕಡೆ ಸಾಕಷ್ಟು ಅನುದಾನ ಐತೆ ಅಂತ ಹೇಳ್ತಾರೆ, ಫಂಡ್ ಐತೆ ಅಂತ ಹೇಳ್ತಾರೆ. ಈಗ ಅದನ್ನು ಹೇಳ್ತೀನಿ ನಾನು. ಶಿಕ್ಷಣ ಸಚಿವರು ನೀಡಿದಂಥ ವರದಿಯ ಪ್ರಕಾರ 5 ವರ್ಷಕ್ಕೆ ಸುಮಾರು 281 ಕೋಟಿ ರೂಪಾಯಿಗಳಾಗ್ತದೆ. ನಾವೇನೇನಂತೇವೆ ಸುಮಾರು 15 ವರ್ಷಗಳವರೆಗೆ ಆದ್ರೂ ನೀವೇನು ಮಾಡಿರಿ ಅನುದಾನವನ್ನು ಕೊಡಬೇಕು. ಈಗ 30 ವರ್ಷ ಆಯ್ತಲ್ಲ, ಅದಕ್ಕೆ ಅರ್ಧ ಕೊಡ್ರಿ. ನಾನು ಈ ಕುರಿತು ಮಾನ್ಯ ಸಚಿವ ಜಾರಕಿಹೊಳಿ ಅವರ ಜೊತೆಗೆ ಆರ್ಥಿಕ ಸಲಹೆಗಾರಂಥ ಮಾಂತೇಶ್ ಕೌಜಲಿ ಅವ್ರ ಜೊತೆಗೆ ಎಲ್ಲ ಮಾತಾಡಿದ್ದೇನೆ ನಾನು. ಅದಕ್ಕೆ ನಮಗೆ ಕನಿಷ್ಠ ಇಲ್ಲಪ್ಪ ಅಂದರೆ ಒಂದು 300 ಕೋಟಿ ಆದರೂ ನಮಗೆ ಅನುದಾನವನ್ನು ಕೊಡ್ರಿ, ಅಷ್ಟರಲ್ಲೇ ನಾವು ಇದನ್ನು ತೂಗಿಸಿಕೊಂಡು ಹೋಗ್ತೇವೆ ಅನ್ನುವಂಥ ಮಾತನ್ನು ನಿನ್ನಿನವರೆಗೆ ಹೇಳಿದ್ದೇವೆ. ಆದರೆ ಇದರಲ್ಲಿ ವ್ಯತ್ಯಾಸ ಏನಂತಂದರೆ ನಿಮ್ಮ ಮುಂದೆ ಹೇಳಿಬಿಡ್ತೀನಿ. ಶಿಕ್ಷಣ ಸಚಿವರು ಹೇಳ್ತಾರೆ ಅದು ಮುಖ್ಯಮಂತ್ರಿಯವ್ರ ಹತ್ರ ಕೈಯಲ್ಲಿ ಅಂತ ಅವ್ರು ಹೇಳ್ತಾರೆ. ಆದರೆ ಮುಖ್ಯಮಂತ್ರಿಯವರ ಆಪ್ತರನ್ನು ಕೇಳಿದಾಗ ಶಿಕ್ಷಣ ಇಲಾಖೆಯಿಂದ ಯಾವುದೇ ಬೇಡಿಕೆ ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ದ್ವಂದ್ವ ಸ್ಥಿತಿಯಲ್ಲಿ ನಾವು ಇವತ್ತು 30 ವರ್ಷಗಳ ಕಾಲವನ್ನು ಕಳೀತಾ ಬಂದಿದ್ದೇವೆ. ಕೆಲವೊಂದು ಕಡೆ ಪಾಲಕರು ಆರೋಪ ಮಾಡ್ತಾರೆ, ಬೇಕಾಬಿಟ್ಟು ಪ್ರೈವೇಟ್ ಶಾಲೆಯವರ ಮಕ್ಕಳ ಹತ್ರ ವಸೂಲಿ ಮಾಡತ್ತಾರ, ನಮ್ಮ ಫೀಸ್ ವಸೂಲಿ ಮಾಡ್ತಾರೆ ಅಂತ ಹೇಳ್ತಾರೆ. ಸರ್, ನಾನು ಒಂದು ಮಾತನ್ನು ಹೇಳ್ತೇನಲ್ಲ, ಇದು ಕೇವಲ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗೆ ಮಾತ್ರ ಸೀಮಿತ. ನಮ್ಮ ಕನ್ನಡ ಶಾಲೆಗಳಿಗೆ ಹಳ್ಳಿಯಾಗಿನ ಪರಿಸ್ಥಿತಿಯನ್ನು ನೋಡ್ರೆ ಯಾರೂ 10 ಪೈಸೆ ಕೊಡೋದಿಲ್ಲ. ನಾವು ಶಿಕ್ಷಕರಾದವರು, ಆಡಳಿತ ಮಂಡಳಿ ಆದವರು ನಮ್ಮ ಕೈಯಿಂದ ದುಡ್ಡು ಹಾಕಿ ಮಕ್ಕಳಿಗೆ ಪಾಸ, ಬಟ್ಟೆ, ಪುಸ್ತಕವನ್ನು ಕೊಟ್ಟು ಇವತ್ತು ಶಾಲಾ ಕಾಲೇಜುಗಳನ್ನು ನಡೆಸಾಕತ್ತೇವೆ. ನೀವು ಮಾಧ್ಯಮದಲ್ಲಿ ನಿಮಗೆಲ್ಲ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಎಷ್ಟೋ ಜನ ಆತ್ಮಾಹುತಿ ಮಾಡ್ಕೊಂಡಾರ, ಎಷ್ಟೋ ಶಿಕ್ಷಣ ಸಂಸ್ಥೆಗಳು ಮುಚ್ಚೋಗಿದಾವೆ. ಅವರು ಆರ್ಥಿಕವಾಗಿ ಸಬಲತೆ ಇದ್ರೆ ಇದೆಲ್ಲ ಆಗ್ತಿತ್ತು. ಇದು ಸರ್ಕಾರದ ಒಂದು ಊಹೆ. ಎಲ್ಲೆಲ್ಲಿ ಕೆಲವೊಂದು ಇಂಗ್ಲೀಷ್ ಮೀಡಿಯಂ ಶಾಲೆಗಳದಾವಲ್ಲ ಅಲ್ಲಿ ಮಾತ್ರ ಅದು ಇದ್ದಿರ್ಬೋದು. ಆದರೆ ನಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡುವಂಥ ಯಾವುದೇ ಶಾಲಾ ಕಾಲೇಜುಗಳಲ್ಲೂ ಯಾರ ಕಡೆಯಿಂದನೂ ಹಣವನ್ನು ತೆಗೆದುಕೊಳ್ತಾ ಇಲ್ಲ. ಇಲ್ಲೇ ನಮ್ಮ ಪೂಜ್ಯರು ಕುಂತಿದ್ದಾರೆ, ಸುಮಾರು 100 ವರ್ಷಗಳಿಂದ ಇವತ್ತು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದಾರೆ. ಹೀಗಾಗಿ ನಾನು SS ಮಠದ ಕರ್ನಾಟಕ ಮಾಧ್ಯಮಿಕ ಶಾಲಾ ನೌಕರ ಸಂಘದ ಅಧ್ಯಕ್ಷ. ಈ ನಿರಂತರವಾಗಿ ಈ ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದೀನಿ 1987 ಇಲ್ಲಿಯವರೆಗೆ. ದಯಮಾಡಿ ನಮ್ಮ ಸರ್ಕಾರವನ್ನು ವಿನಂತಿ